Hello everyone. My name is Irfan. I am a maths lecturer. So usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಎಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತೀನಿ ನಿನ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಬೋರ್ಡಿಗೆ ಕೇಳಿದೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟು ಕ್ವಶನ್ಸ್ ಮಾಡಿಸ್ತಿದ್ದೀನಿ ಮತ್ತು ವಿತ್ MCQs ಮಾಡಿಸ್ತಿದ್ದೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUಸ್ದು ಇನ್ನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ಮೇಲೆ ಸೊ ಅದ್ರ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸದ್ಯಕ್ಕೆ ಎಲ್ಲ ಚಾಪ್ಟರ್ದು ಪ್ಲೇ ಲಿಸ್ಟ್ ನಮ್ಗೆ ಇರಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಎಷ್ಟು ಚಾಪ್ಟರ್ ಮಾಡಿರ್ತೀನಿ ಅಷ್ಟು ಚಾಪ್ಟರ್ ಇರುತ್ತೆ. ಆಮೇಲೆ ಫರ್ದರ್ ಫ್ಯೂಚರ್ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ನಿಮ್ಗೆ ಎಲ್ಲ ಚಾಪ್ಟರ್ ನಿಮಗೆ ಕಾಣ್ತಿರ್ಬೋದು, ಎಲ್ಲ ಚಾಪ್ಟರ್ ಲಿಂಕ್ ಇರ್ಬೋದು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಸೊ ನಾವೇನು ಮಾಡೋಣ ಅಂದರೆ ಈಗ 2 ಮಾರ್ಕ್ಸ್ ಕ್ವಶನ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ವಿ ಸೆಕೆಂಡ್ PUC ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಈಗ ಏನು ಮಾಡೋಣ ಅಂದರೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಿಮಗೆ ಫಸ್ಟ್ ಆಫ್ ಆಲ್ ನಾನು 2 ಮಾರ್ಕ್ಸ್ ಹೇಳುವಾಗೆ ಹೇಳಿದ್ದೀನಿ. ಸೊ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ಗೊತ್ತಿರಬೇಕು. ಇನ್ನೊಂದು ಏನು ಗೊತ್ತಿರಬೇಕಂದ್ರೆ ಸೊ ಆಲ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿದ್ದಾಗ ನೀವು ಈಸಿಯಾಗಿ ನಾವು ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂತ ಅರ್ಥ. ಓಕೆ, ನಾವು ಡೈರೆಕ್ಟ್ ಆಗಿ ಕ್ವಶನ್ಗೆ ಹೋಗೋಣ. ಓಕೆ, ಸೊ ನಮ್ಮ ಕ್ವಶನ್ ಏನಿದೆ ನೋಡಿ. ಓಕೆ, ಸೊ ಇಲ್ಲಿಂದ ಇದೆ. Okay, now just see here first question ಏನಿದೆ. So write the simplest form of tan inverse of cos x minus sin x divided by cos x plus sin x ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಏನು ಕೊಟ್ಟಿದ್ದಾರೆ, ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಬರಿ ಅಂತ ಕೇಳಿದ್ರು. ಓಕೆ, ಸೊ ನಾವೇನ್ ಮಾಡೋಣ ಫಸ್ಟ್. ಓಕೆ, ಸೊ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನೇನ್ ಮಾಡಿ ಸೊ ಇದನ್ನ ಬರ್ಕೊಳ್ಳಿ ಫಸ್ಟ್. ಸೊ ಇದೇನಿದೆ ಇದು ಫಸ್ಟ್ ಬರ್ಕೊಳ್ಳಿ. ಏನಿದೆ ನಮಗೆ tan inverse of cos x minus sin x divided by so cos x plus sin x. ಓಕೆ, ಇಷ್ಟು ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಬರ್ಕೊಂಡ್ಬಿದ್ರೆ ಸೊ ಇಲ್ಲಿ ನೋಡಿ ಟ್ಯಾನ್ ಇನ್ವರ್ಸ್ ಇದೆನಾ ಅಂದ್ರೆ ವಿಚ್ ಮೀನ್ಸ್ ಇಲ್ಲಿನೂ ಟ್ಯಾನ್ ಬರಬೇಕು. ಟ್ಯಾನ್ ಬಂದ್ರೆ ಈಗ ನಮ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಅವಾಗ ಸಿಂಪ್ಲೆಸ್ಟ್ ಫಾರ್ಮ್ ಬರುತ್ತೆ. ಸೊ ಇದು ಟ್ಯಾನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು. ಓಕೆ, ಸೊ ಇದು ಟ್ಯಾನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸೊ ನಿಮಗೆ ಅಂದ್ರೆ ನಾರ್ಮಲ್ ಆಗಿ ನೋಡಿ ಇದು ಯಾವ ಫಾರ್ಮಲ್ ಇದೆ, tan x plus tan y ಯಾವ ಫಾರ್ಮಲ್ ಇದೆ, ಅದಕ್ಕೋಸ್ಕರ ನಿಮಗೆ tan of x plus y ಫಾರ್ಮುಲಾ ಗೊತ್ತಿರಬೇಕು. ಸೊ tan of x plus y ಫಾರ್ಮುಲಾ ಏನು, ಸೊ tan of x plus y that is equal to tan x. ಓಕೆ, ಸೊ ಅಥವಾ tan x ಸೊ ಅಥವಾ tan of x minus y ಗೊತ್ತಿದ್ರು ಓಕೆ, tan of x plus y ಗೊತ್ತಿದ್ರು ಓಕೆ. ಸೊ ನಿಮ್ಗೆ tan of x minus y ಗೊತ್ತಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ. ಓಕೆ, tan of x minus y ಬರ್ತೀನಿ. tan of x minus y is equal to tan x minus tan y divided by 1 plus tan x into tan y. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕು. ಓಕೆ, ಕಂಪ್ಲೀಟ್ ಈಕ್ವೇಷನ್ ಈ ಫಾರ್ಮಲ್ಲಿ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡಕ್ಕೆ ನೋಡಿ. ಅಂದ್ರೆ ಈ ಫಾರ್ಮಲ್ಲಿ ಕನ್ವರ್ಟ್ ಮಾಡಕ್ಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ಬಿಟ್ಬಿಡಿ, ಇಲ್ಲಿ ಏನೋ ಇದೆ, ಇಲ್ಲಿ ಇದೆ ಬಿಟ್ಬಿಡಿ. ಸೊ ಈ ಪ್ಲೇಸ್ ಮತ್ತೆ ಈ ಪ್ಲೇಸ್ ಮತ್ತೆ ಈ ಪ್ಲೇಸ್ ನೋಡಿ, ಇಲ್ಲಿ ಏನಿದೆ ಹೇಳಿ 1 ಇದೆನಾ. ಓಕೆ, ಇಲ್ಲಿನ 1 ಬರ್ಬೇಕಂದ್ರೆ ನಾನು ಏನಿಂದ ಡಿವೈಡ್ ಮಾಡಬೇಕು, cos x ಇಂದ ಡಿವೈಡ್ ಮಾಡ್ಬೇಕಾ. ಇಲ್ಲಿ ಏನಿದೆ 1 ಇದೆ ಇಲ್ಲಿ. ಸೊ ಇಲ್ಲೇನಿದೆ ನಮಗೆ cos x ಇದೆ, ಇಲ್ಲಿ 1 ಬರ್ಬೇಕು ನಮ್ಗೆ. ಇಲ್ಲಿ 1 ಬರ್ಬೇಕಂದ್ರೆ ನಾವ್ ಏನಿದ್ರೆ ಡಿವೈಡ್ ಮಾಡೋಣ. ಸೊ ಎಲ್ಲ ಈಕ್ವೇಶನ್ ಹೋಲ್ ಈಕ್ವೇಶನ್ ಏನ್ ಮಾಡೋಣ, ಸೊ cos x ಇಂದ ಡಿವೈಡ್ ಮಾಡೋಣ. ಸೊ ಅದಕ್ಕೋಸ್ಕರ ಇಲ್ಲಿ 1 ಬರುತ್ತೆ, ಅದಕ್ಕೋಸ್ಕರ ಹೋಲ್ ಈಕ್ವೇಶನ್ ನೀವು ಡಿವೈಡೆಡ್ ಬೈ. ಓಕೆ, ಸೊ ಡಿವೈಡ್ ಬೈ ನ್ಯೂಮರೇಟರ್ ಅಂಡ್ ಡಿವೈಡ್ cos x on numerator and denominator. ಓಕೆ, ಸೊ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಅಲ್ಲಿ ನಾವು cos x ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ tan inverse of cos x divided by cos x minus sin x divided by cos x. Okay, whole divided by there here cos x divided by cos x plus sin x divided by. ಇಷ್ಟು ಬರುತ್ತಾ. ಇಷ್ಟು ಬಂದ ಮೇಲೆ ನೋಡಿ, ಸೊ ನಾವು cos x ಕ್ಯಾನ್ಸಲ್ ಉಳಿಯೋದೇನು ಬರುತ್ತೆ ನಮಗೆ. ಸೊ ದಟ್ ಈಸ್ tan inverse of this is 1 ಆಗುತ್ತೆ. 1 minus sin x divided by cos x ಏನಾಗುತ್ತೆ, ದಟ್ ಈಸ್ tan x ಆಗುತ್ತೆ. sin x divided by cos x ಏನಾಗುತ್ತೆ, ದಟ್ ಈಸ್ tan x. 1 divided by this is 1 and this is plus sin x divided by tan x cos x ಏನಾಗುತ್ತೆ, ಸಾರಿ ಇಲ್ಲಿ cos x ಬರಬೇಕು, cos x sin x divided by cos x ಏನಾಗುತ್ತೆ, again it is tan x. ಓಕೆ, ಇಷ್ಟು ನಮಗೆ ಇಲ್ಲಿ ನೋಡಿ, ಇದು ಮತ್ತೆ ವಾಪಸ್ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋದು ಇಲ್ಲಿ ನೋಡಿ tan x ಇದೆ ಇಲ್ಲಿ. ಓಕೆ, ಇಲ್ಲಿ tan x ಇದೆ, ಇದನ್ನು tan ಫಾರ್ಮೆಟ್ ಅಲ್ಲಿ ತರಬೇಕು. ಇದನ್ನು tan ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ನಾನು ಏನಿಂದ ಮಲ್ಟಿಪ್ಲೈ ಮಾಡಬೇಕು
ಅಂದ್ರೆ ಸಾರಿ ಇದು ಏನು ಟ್ಯಾನ್ ಪೈ ಟ್ಯಾನ್ ಒನ್ ಏನಂತ ಬರ್ಬೇಕು ಇಲ್ಲಿ 1 ಬರ್ಬೇಕಂದ್ರೆ ಸೊ ನಾವು ಟ್ಯಾನ್ ಯಾವ ಒಂದು ಬರುತ್ತೆ ಹೇಳಿ ಅದು ಕಂಡುಹಿಡಬೇಕು. ಸೊ ನಮಗೆ ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಹೌದಾ. ಸೊ ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು 1 ನಿಮ್ಗೆ ಗೊತ್ತಿದೆ. ಸೊ ಓಕೆ ನಾನು ಇನ್ಸ್ಟೆಡ್ ಆಫ್ ರೈಟಿಂಗ್ 1 ನಾನು ಏನು ಬರ್ತೀನಿ ಟ್ಯಾನ್ ಪೈ ಬೈ 4 ಬರ್ತೀನಿ. ವೈ ಬಿಕಾಸ್ ನಮ್ಗೆ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ ಎಲ್ಲ ಈಕ್ವೇಷನ್ ನಾವೇನ್ ಮಾಡಬೇಕು ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಮಾತ್ರ ನಮಗೆ ಟ್ಯಾನ್ ಬರುತ್ತೆ. ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಬೇಕು. ಅದಕ್ಕೋಸ್ಕರ ಇನ್ಸ್ಟೆಡ್ ಆಫ್ ರೈಟಿಂಗ್ ನಾನೇನು ಸೊ 1 ಬರೆಯೋದು ನಾನು ಏನ್ ಮಾಡ್ತೀನಿ ಟ್ಯಾನ್ ಪೈ ಬೈ 4 ಅಂತ ಬರೀತೀನಿ. ಸೊ ದಿಸ್ ವಿಲ್ ಬಿಕಮ್ ವಾಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಬೈ 4 ಮೈನಸ್ ಟ್ಯಾನ್ ಎಕ್ಸ್ ಓಕೆ ಡಿವೈಡೆಡ್ ಬೈ ಸೊ 1 ಪ್ಲಸ್ ಇಲ್ಲಿ ನೋಡಿ ಸೊ ಟ್ಯಾನ್ ಎಕ್ಸ್ ಯು ರೈಟ್ ಆಸ್ ಇಟ್ ಇಸ್. ಓಕೆ ಟ್ಯಾನ್ ಎಕ್ಸ್ ಯು ರೈಟ್ ಆಸ್ ಇಲ್ಲಿ ನೋಡಿ ಸೊ ಇಲ್ಲಿ ಟ್ಯಾನ್ ಎಕ್ಸ್ ಇದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಇದೆ. ಓಕೆ ಇಲ್ಲಿ ಟ್ಯಾನ್ ಎಕ್ಸ್ ಇದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಇದೆ. ಅದಕ್ಕೋಸ್ಕರ ಇಲ್ಲಿ ಟ್ಯಾನ್ ಎಕ್ಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಟ್ಯಾನ್ ಎಕ್ಸ್ ಅಷ್ಟೇ ಇಲ್ಲ. ಸೊ ಟ್ಯಾನ್ ಎಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ 1. ಓಕೆ ಈ 1 ನಾನು ಹೆಂಗ್ ಬರ್ಕೊಳ್ತೀನಿ ಅಂದ್ರೆ ಟ್ಯಾನ್ ಎಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ 1. ಈ 1 ನಾನು ಹೆಂಗ್ ಬರ್ತೀನಿ ಟ್ಯಾನ್ ಪೈ. ಓಕೆ ಈಗ ನಾನು ಹೆಂಗ್ ಬರ್ತೀನಿ ಟ್ಯಾನ್ ಪೈ ಬೈ 4. ನಾವು ಯು ಜಸ್ಟ್ ಎಕ್ಸಾಕ್ಟ್ಲಿ ಇದನ್ನ ನೋಡಿ ಯಾವ ತರ ಕಾಣ್ತಿದೆ ಇದು. ಸೊ ಈ ತರ ಕಾಣ್ತಿದ್ನ ಸೊ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಇದೆ ಅದೇ ಫಾರ್ಮೆಟ್ ಇದೆ. ಸೊ ಅದನ್ನ ಹೆಂಗ್ ಬರೀಬಹುದು ನಾನು ಯಾಕಂದ್ರೆ ಇಲ್ಲಿಂದ ಮಾಡ್ತೀನಿ ಕಂಟಿನ್ಯೂ. ಸೊ ಟ್ಯಾನ್ ಇನ್ವರ್ಸ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಇಲ್ಲಿ ನಮಗೆ ಪೈ ಬೈ 4 ಇದೆ. ಎಕ್ಸ್ ಪ್ಲಸ್ ಇಲ್ಲಿಂದ ಪೈ ಬೈ 4 ಬರ್ಕೊಳ್ಳಿ. ದಟ್ ಈಸ್ ಟ್ಯಾನ್ ಆಫ್ ಪೈ ಬೈ 4 ಓಕೆ ಪೈ ಬೈ 4 ಮೈನಸ್ ವೈ ಪ್ಲಸ್ ಇಲ್ಲಿ ಏನಿದೆ ನಮಗೆ ಎಕ್ಸ್ ಇದೆ. ವೈ ಪ್ಲಸ್ ಎಕ್ಸ್ ಎಷ್ಟು ಓಕೆ. ಸೊ ನಮಗೆ ಇದು ಕಂಪ್ಲೀಟ್ ಯಾವ ಫಾರ್ಮೆಟ್ ಇದೆ ಈ ಫಾರ್ಮೆಟ್ ಇದೆ. ಓಕೆ ಸೊ ಅದನ್ನೇನು ಮಾಡೋಣ ಸೊ ಬಟ್ ಎಕ್ಸ್ ಪ್ಲಸ್ ಇಲ್ಲಿ ನಮಗೆ ಸೊ ಎಕ್ಸ್ ಪ್ಲಸ್ ಅಲ್ಲಿ ಸೊ ಇಲ್ಲಿ ಎಕ್ಸ್ ಪ್ಲಸ್ ಅಲ್ಲಿ ಪೈ ಬೈ 4 ಇದೆ. ಎಕ್ಸ್ ಪ್ಲಸ್ ಅಲ್ಲಿ ಪೈ ಬೈ 4 ಹಾಕೊಳ್ಳಿ ಮೈನಸ್ ವೈ ಪ್ಲಸ್ ಇಲ್ಲಿ ವೈ ಪ್ಲಸ್ ಅಲ್ಲಿ ಎಕ್ಸ್ ಇದೆ ವೈ ಎಕ್ಸ್ ಹಾಕೊಳ್ಳಿ. ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಪೈ ಬೈ 4 ಮೈನಸ್ ಎಕ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ. ಇಷ್ಟು ಕೇರ್ಫುಲ್ಲಿ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇರ್ತಿದೆ. ಸೊ ಇದ್ರ ಸಿಂಪ್ಲೆಸ್ಟ್ ಫಾರ್ಮ್ ಬರೀಬೇಕು. ಓಕೆ ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಸೊ ದಟ್ ಈಸ್ tan ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಓಕೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಓಕೆ ಸೊ ಇದೇ ದಿನ ಸೊ ನಾವು ಏನು ಮಾಡಬೇಕು ಇಲ್ಲಿ tan ಬರಬೇಕು. ಓಕೆ whenever you have ಯಾವತ್ತಾದ್ರೂ ನಿಮಗೆ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಸೊ ಎಲ್ಲೆದ್ರು ಬರಲಿ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ನೀವು ಎಕ್ಸ್ ವ್ಯಾಲ್ಯೂ ಏನು ತಗೋಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಇಟ್ ಆಸ್ tan ಥೀಟಾ. ಓಕೆ ಎಕ್ಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಇಟ್ ಆಸ್ tan ಥೀಟಾ ಅಂತ ತಗೋಬೇಕು. ಓಕೆ ಸೊ tan ಥೀಟಾ ತಗೊಂಡ್ರೆ ಏನಾಗುತ್ತೆ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಬರುತ್ತೆ. ಓಕೆ ಸೊ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಬರುತ್ತೆ. 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗುತ್ತೆ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೀಕೆಂಟ್ ಸ್ಕ್ವೇರ್ ಥೀಟಾ ಆದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೀಕೆಂಟ್ ಬರುತ್ತೆ. ಓಕೆ ಸೊ ಈ ಈಕ್ವೇಷನ್ ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಏನು ತಗೋಬೇಕಂತ ಗೊತ್ತಿರಬೇಕು. ಎಕ್ಸ್ ವ್ಯಾಲ್ಯೂ ಯಾವತ್ತಾದ್ರೂ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಯು ಟೇಕ್ ಇಟ್ ಆಸ್ tan ಥೀಟಾ. ಓಕೆ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ. ಸೊ ನಮಗೆ tan ಇನ್ವರ್ಸ್ ಆಫ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನು ತಗೊಂಡಿ tan ಇನ್ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಅಂತ tan ಥೀಟಾ ತಗೊಂಡಿದ್ದು ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಸೊ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಮೈನಸ್ 1 divided by tan theta. Okay, ಇಷ್ಟ ಐತೆ. ಸೊ ಯು ನೋ ದಟ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಏನಾಗುತ್ತೆ ದಟ್ ಈಸ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಓಕೆ ಸೊ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಏನಾಗುತ್ತೆ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅದು ಗೊತ್ತಿರಬೇಕು ನಿಮಗೆ. ಓಕೆ ಸೊ ದಟ್ ಈಸ್ ರಿಟರ್ನ್ ಆಸ್ tan ಇನ್ವರ್ಸ್ ಆಫ್ this will become root of secant square theta minus 1 divided by tan theta. Okay so tan inverse you write as it is tan inverse hinge ಬರ್ಕೊಳ್ಳಿ tan inverse so secant square theta I can write as so square root cancel ಮಾಡಿ ಏನಾಗುತ್ತೆ secant theta ಬರುತ್ತೆ secant theta minus 1 divided by so tan theta. Okay ಇಷ್ಟೈತೆ. ಸೊ ಇಷ್ಟಾದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಸೊ secant theta ಹೆಂಗ್ ಬರೀಬಹುದು ನಾನು ಸೊ ಇಲ್ಲ in terms of sin ಮತ್ತೆ cos ಅಲ್ಲಿ ಬರ್ಕೊಳ್ಳೋಣ. ಓಕೆ secant theta ಹೆಂಗ್ ಬರೀಬಹುದು ನಾವು secant theta ಹೆಂಗ್ ಬರೀನಾ that is tan inverse ನಾವು ಏನು ಬರೀಬಹುದು that is 1 divided by cos theta minus 1. Okay 1 divided by cos theta minus 1 ಇದನ್ನ ಏನು ಬರೀಬಹುದು sin theta divided by ಎಷ್ಟು ಬರೀಬಹುದಾ sin theta divided by cos theta. ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಸೊ ಏನಂದ್ರೆ ಏನಿರುತ್ತೆ 1 ಇರುತ್ತೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ LCM of cos theta and 1 is that is cos theta ಆಗುತ್ತೆ.
So that is tan inverse of LCM of cos theta 1 is, that is cos theta right as it is. Okay, cos theta 1 cos theta 1 cos theta cos theta ಇಂದ multiply ಮಾಡಬೇಕು. Okay, now you just see here, so 1 minus of that is cos theta. Okay, 4 divided by ಇದೆ, so ನಮಗೆ sin theta divided by cos theta ಇದೆ, sin theta divided by cos theta ಇದೆ. cos theta cancel ಮಾಡ್ಕೊಳ್ಳಿ, cos theta cancel ಮಾಡಿದ್ರೆ ಉಳಿಯೋದೇನು, so that is tan inverse of 1 minus cos theta divided by ನಮಗೆ ಏನಿದೆ sin theta. ಓಕೆ, ಸೊ ನಮಗೆ ಇಲ್ಲಿ ಫಾರ್ಮುಲಾ ಗೊತ್ತಿರೋ ಆಗಲೇ ನಾನು ಫಾರ್ಮುಲಾ ಸ್ವಲ್ಪ ಬಳಸಿದ್ದೆ. ಸೊ 1 minus cos theta ಏನಂತ ಬರೀಬಹುದು. ಓಕೆ, 1 minus cos theta ಏನಂತ ಬರೀಬಹುದು ಅಂದ್ರೆ, ಸೊ ನಿಮಗೆ ಸೊ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಫಾರ್ಮುಲಾಸ್ ಏನಂತಂದ್ರೆ, ಸೊ 1 minus cos theta, you know that cos 2 theta is equal to what? Cos 2 theta is equal to 1 minus 2 sin square theta, 2 sin square theta. ಓಕೆ, ಸೊ ಇದೇನು ಮಾಡಿ ಈಗ, ಸೊ ಇದೇನು ಮಾಡಿ ಅದೇ cos theta ಇದ್ದಾಗ ಏನಾಗುತ್ತೆ, ಸೊ ಅದೇ cos 2 theta ಇದ್ದಾಗ ಏನಾಗುತ್ತೆ 1 minus 2 sin square theta ಆಗಿದೆ. ಅದೇ ನಾನು ಬರೀ cos theta ಇದ್ದಾಗ ಏನಾಗುತ್ತೆ, this is 1 minus 2 sin square theta by 2. ಓಕೆ, ಈಗ 2 sin square theta by 2 ಕಟ್ ತಗೊಂಡ್ರೆ cos theta ಕಟ್ ತಗೊಂಡ್ರೆ ಏನಾಗುತ್ತೆ, this will become 1 minus cos theta 2 sin square theta, this will become 2 sin square theta by 2. ಓಕೆ, ಇಷ್ಟು ಬರೀಬಹುದಾ? ಓಕೆ, ಇದು ಗೊತ್ತಿರಬೇಕು ನಿಮ್ಗೆ ಫಾರ್ಮುಲಾ. 1 minus cos theta ಏನು ಬರೀಬಹುದು ನಾನು, 2 sin square theta by 2. ಅದೇ ತರ you know that sin 2 theta ಏನು ಬರುತ್ತೆ, sin 2 theta is equal to 2 sin theta into cos theta. ಓಕೆ, 2 sin theta. ಅದೇ ನಮಗೆ ಬರೀ sin theta ಅಂತ ಕೊಟ್ಟಾಗ, sin theta ಅಂತ ಕೊಟ್ಟಾಗ ಏನು ಬರೋದು, 2 sin theta by 2 into cos theta by 2. ಓಕೆ, ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದಾಗ ನಾನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಏನಾಗುತ್ತೆ. ಸೊ ನಾವು tan inverse of now 1 minus cos theta ಏನು ಬರೀಬಹುದು ನಾನು, 1 minus cos theta can it as 2 sin square theta by 2. Okay, so this is 2 sin square theta by 2. Okay, so whole divided by sin theta ಏನು ಬರೀಬಹುದು, 2 sin theta by 2 cos theta by 2. So this will become 2 sin theta by 2 cos theta by 2. Okay, now ಇಲ್ಲಿ 2 cancel ಮಾಡಿ, 1 sin theta cancel ಮಾಡಿ, what you left with, so sin theta divided by cos theta by 2 ಏನು ಬರೀಬಹುದು ನಾವು, tan inverse of ನಮಗೆ sin theta divided by cos theta by 2 ಏನಾಗುತ್ತೆ, that is tan theta by 2. ಅವಾಗ ಏನು ಮಾಡಿ, tan inverse tan ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಅವಾಗ ಏನಾಗುತ್ತೆ, ಸೊ theta by 2 ಬರುತ್ತೆ. ಓಕೆ, ಸೊ theta by 2 ಬರುತ್ತೆ. ಬಟ್ ಆನ್ಸರ್ ಎದ್ರಲ್ಲಿ ಬರಬೇಕು ನಮಗೆ, ಇಲ್ಲೆಲ್ಲ ಎಕ್ಸ್ ಫಾರ್ಮೆಟ್ ಇದನ್ನ, ಸೊ ಅದಕ್ಕೋಸ್ಕರ ಎಕ್ಸ್ ಫಾರ್ಮೆಟ್ ಎಲ್ಲ ಬರೀಬೇಕು ನಾವು ಆನ್ಸರು. ಸೊ ಇಲ್ಲೇನ್ ಮಾಡಿ, ಎಕ್ಸ್ ಫಾರ್ಮೆಟ್ ಎಲ್ಲ ಬರೀಬೇಕಂದ್ರೆ ಇಲ್ಲಿ x is equal to tan theta ಅಂತ ತಗೊಂಡಿದ್ವಾ, x is equal to tan theta ಅಂತ ತಗೊಂಡಾಗ ಈ tan ನ ಈ ಕಡೆ ತಗೊಂಡು, ಈ tan ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ tan inverse of x that is equal to theta. Okay, so tan inverse of x is equal to ಏನಾಗುತ್ತೆ, theta ಆಗುತ್ತೆ. Okay, so it means this you can write as 1 divided by 2 times of tan inverse of x. Okay, so 1 divided by 2 times of tan inverse of x. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡಿ ನೋಡಿ, ಇವೆಲ್ಲ ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ನ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇಷ್ಟು 3 ಮಾರ್ಕ್ಸ್ ಕೇಳಿದಾರೆ ನೋಡಿ ಕ್ವಶನ್. ಓಕೆ, ನೆಕ್ಸ್ಟ್ ಕಾಪಿ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಲೆಟ್ಸ್ ಸಿ ಹಿಯರ್. ನೆಕ್ಸ್ಟ್ ಕ್ವಶನ್ ಏನಿದೆ, ನಮಗೆ ಫೈಂಡ್ ದಿ 1/2 ಟೈಮ್ಸ್ ಆಫ್ sin inverse of 2x divided by 1 plus x square plus cos inverse of 1 minus y square divided by 1 plus x square. ಓಕೆ, ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಫಸ್ಟ್ ಆಫ್ ಆಲ್ ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ನಾನು ಏನ್ ಮಾಡ್ತೀನಿ, ಒಂದೊಂದೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಫಾರ್ಮುಲಾಸ್ ಅಂದ್ರೆ ಫಸ್ಟ್ ಇದಕ್ಕೆ ಕೊಟ್ಟಿರೋದು ಬರ್ಕೊಳ್ಳಿ. ಓಕೆ, ಏನಂತ ಕೊಟ್ಟಿದ್ದಾರೆ, ಸೊ ದಟ್ ಈಸ್ tan of half of so sin inverse of 2x divided by 1 plus x square plus cos inverse of 1 minus y square divided by 1 plus y square. ಓಕೆ, ಇಷ್ಟು ಕೊಟ್ಟಿದ್ದಾರೆ ಅಂದ್ಮೇಲೆ ಇದನ್ನ ಕೊಟ್ಟಿರೋದು ಬರ್ಕೊಂಡು ನಾವು ಲೆಟ್ ಅಸ್ ಕನ್ಸಿಡರ್ ಇದನ್ನ ಸಪರೇಟ್ ಆಗಿ ಸಾಲ್ವ್ ಮಾಡೋದು. ಎಲ್ಲ ಇಲ್ಲೇ ಸಾಲ್ವ್ ಮಾಡ್ಬಿಟ್ರೆ ಅದು ಗಿಜ್ ಆಗ್ಬಿಡುತ್ತೆ. ಓಕೆ, ಅದು ಆಗ್ಬಾರ್ದು ನಮ್ಗೆ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಸೊ ಇಲ್ಲಿ ಏನ್ ಮಾಡೋಣ, ಇಲ್ಲಿ ನಾವು ಏನ್ ಮಾಡೋಣ, ಇದು p ಅಂತ ಅಸ್ಯೂಮ್ ಮಾಡ್ಕೋಣ, ಇಲ್ಲಿ q ಅಂತ ಅಸ್ಯೂಮ್ ಮಾಡ್ಕೋಣ. ಓಕೆ, ಸೊ ದಟ್ ಈಸ್ tan of 1/2 times of this is p plus this is q. ಸಪರೇಟ್ ಆಗಿ ಸಾಲ್ವ್ ಮಾಡ್ಕೊಂಡು ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ದೆನ್ ನಿಮಗೆ ಈಸಿಯಾಗಿ ಅನ್ಸುತ್ತೆ. ಆಗ p is equal to ಏನಿದೆ, p is equal to ನಮಗೆ sin inverse of 2x divided by 1 plus x square. ಅಂದ್ರೆ ಮೀನಿಂಗ್ ಏನು, ಫಸ್ಟ್ ಆಫ್ ಆಲ್ ನಮಗೆ ಸೊ ಮೀನಿಂಗ್ ಏನಂದ್ರೆ ಇವೆರಡು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ತರಬೇಕು. ಓಕೆ, ಇವೆರಡು ಎದ್ರಲ್ಲಿ ತರಬೇಕು, ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ತರಬೇಕು. ಓಕೆ, ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ತರಬೇಕಂದ್ರೆ ಇದನ್ನು ಟ್ಯಾನ್ ಅಲ್ಲಿ ತರಬೇಕು, ಇದನ್ನು ಟ್ಯಾನ್ ಅಲ್ಲಿ ತರಬೇಕು. ಓಕೆ, ಸೊ ಇದನ್ನ ಟ್ಯಾನ್ ಅಲ್ಲಿ ತರಬೇಕಂದ್ರೆ ಸೊ ಇನ್ನೊಂದೇ ಫಾರ್ಮುಲಾ, ಒಂದು ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಸೊ ಫಾರ್ಮುಲಾ ಏನು, ಸೊ ನಮಗೆ
ಸೊ ನಮಗೆ sin 2 theta in terms of tan ಏನು ಬರೀತೀರಾ sin 2 theta in terms of tan ಅಂದ್ರೆ that is 2 tan theta divided by 1 plus tan square theta. ಓಕೆ ಈ ಫಾರ್ಮುಲಾ ತರಬೇಕಾದ್ರೆ ನಾವೇನ್ ಮಾಡೋದು tan theta ಇದು ಇದೆ ಇಲ್ಲಿ ನೋಡಿ x plus ಇಂದ ಇಲ್ಲಿ tan theta ಅಂದ್ರೆ x ವ್ಯಾಲ್ಯೂ ಏನು ತಗೊಳ್ಳೋಣ x ವ್ಯಾಲ್ಯೂ ಟೇಕ್ ಇಟ್ as tan theta x is equal to tan theta ಅಂತ ತಗೊಳ್ಳಿ x is equal to tan theta ಅಂತ ಹೋದಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಏನಾಗುತ್ತೆ that is sin inverse of 2 times of tan theta divided by 1 plus tan square theta 1 plus tan square theta na okay so ನಮಗೆ ಇದು ಹೆಂಗೆ ಬರಬಹುದು 2 tan theta divided by 1 plus tan square theta I can write as sin 2 theta okay sin 2 theta ಅಂತ ಬರ್ಕೊಬೇಕು that is sin inverse of sin 2 theta ಅಂತ ಬರ್ಕೊಳ್ತೀನಿ okay so ಇಲ್ಲಿ ನೋಡಿ sin inverse sin ಕ್ಯಾನ್ಸಲ್ ಮಾಡಿ so 2 you write as it is theta ವ್ಯಾಲ್ಯೂ ನ ಏನು ಬರೀಬೇಕು 2 ಹೆಂಗಿದೆ ಹಂಗೆ ಬರಬೇಕು theta ವ್ಯಾಲ್ಯೂ ಏನು ಇದನ್ನ ಈ ಕಡೆ ತಗೊಂಡು tan theta ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ that is tan inverse of x is equal to ಏನಾಗುತ್ತೆ theta so which means p value ಏನು ಬಂದಿದೆ p value is 2 times of tan inverse of x okay so ನಮಗೆ p value ಏನು ಬರುತ್ತೆ 2 times of tan inverse of x ಅಂತ ಇದೆ ಆಯ್ತಾ ಅದೇ ತರ ಏನು ಮಾಡೋಣ q ಕಂಡುಹಿಡಿಯೋಣ so that is q is equal to okay so q is equal to ಏನಿದೆ ನಮಗೆ so that is cos inverse of 1 minus y square divided by 1 plus y square okay so ಇದು ಗೊತ್ತಿರಬೇಕು ನಮಗೆ ಏನು ಫಾರ್ಮುಲಾ so that is cos theta is equal to ಫಾರ್ಮುಲಾ cos 2 theta that is equal to 1 minus tan square theta divided by 1 plus tan square theta ಇದು ಫಾರ್ಮುಲಾ ಗೊತ್ತಿರಬೇಕು ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಜಿಯಾಗಿ ಕ್ವೆಶ್ಚನ್ ನ ಸಾಲ್ವ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ x ಪ್ಲಸ್ ಏನಿದೆ ನಮಗೆ y ಪ್ಲಸ್ ಏನಿದೆ tan theta ಇದೆ ಅಂದ್ರೆ ನಾವೇನ್ ತಗೊಳ್ಳೋಣ y is equal to ಏನಂತ ತಗೊಳ್ಳಿ y is equal to take as tan theta ಅಂತ ತಗೊಳ್ಳಿ so y is equal to tan theta ಅಂತ ತಗೊಂಡಾಗ so ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ ನಮಗೆ y is equal to tan theta ಅಂತ x cube is equal to cos inverse of 1 minus tan square theta divided by 1 plus tan square theta okay ಇಷ್ಟು ಬಂತಾ okay ಇಷ್ಟು ಬಂದ್ಮೇಲೆ ನೋಡಿ ಇಷ್ಟು ಏನಿದೆ ಸೊ ನಮಗೆ 1 minus tan square theta divided by 1 plus tan square theta ಇದೆ ಅಲ್ಲ okay so ನಾವೇನ್ ಮಾಡಬೇಕಂದ್ರೆ ಇದನ್ನ ಹೆಂಗ್ ಬರೀಬಹುದು so that you can write as cos 2 theta ಅಂತ ಬರೀಬಹುದಾ so ನಾವೇನು ಬರೀರಿ cos 2 theta ಅಂತ ಬರೀಬಹುದು this cos inverse of cos 2 theta okay cos 2 theta cos inverse cos ಕ್ಯಾನ್ಸಲ್ ಮಾಡ್ಕೊಳ್ಳಿ ಒಳ್ಳೆದೇನೋ 2 ಉಳಿತು okay 2 ಉಳಿತಾ so 2 so ಇಲ್ಲಿ ನೋಡಿ so 2 theta ಉಳಿತು theta in terms of y ಇತ್ತಾ ಇಲ್ಲಿ ಅದಕ್ಕೋಸ್ಕರ y ಅಲ್ಲಿ ಕನ್ವರ್ಟ್ ಮಾಡಬೇಕು ಇಲ್ಲಿ tan ಈ ಕಡೆ ತಂದ್ರೆ ಏನಾಗುತ್ತೆ that is tan inverse of y that is equal to theta it means theta value can write as so tan inverse of y okay so q is equal to ನಾವೇನು ಬರೀಬಹುದು 2 times of tan inverse of y okay ಇಷ್ಟ ಆಯ್ತಾ so p value ಬಂತು q value ಬಂತು ಅದರ ಸಬ್ಸ್ಟಿಟ್ಯೂಟ್ ಮಾಡೋಣ okay ಇದರ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ನೆಕ್ಸ್ಟ್ ಪೇಜ್ ಅಲ್ಲಿ ಹೋಗೋಣ ನೆಕ್ಸ್ಟ್ ಪೇಜ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ so tan inverse of ಏನಿದೆ ನಮಗೆ that is tan inverse of half of p plus q ಈ ತರ ಇದೆ so ನಮಗೆ p ವ್ಯಾಲ್ಯೂ ಎಷ್ಟು ಬಂದಿತ್ತು ಅದನ್ನ ಬರ್ಕೊಳ್ಳಿ okay so tan inverse of half of so p value what you have got it 2 times of tan inverse of x okay so 2 times of tan inverse of x ಬಂದಿತ್ತು plus so q value ಬಂದಿತ್ತು 2 times of tan inverse of y okay so q value ಏನು ಬಂತು tan inverse of ಇವೆರಡರಲ್ಲಿ ನೋಡಿ 2 ಕಾಮನ್ ತಗೊಳ್ಳಿ ಎಷ್ಟು 2 ಕಾಮನ್ ತಗೊಂಡಾಗ ಏನಾಗುತ್ತೆ that is equal to so tan inverse of 2 divided by 2 into tan inverse of x plus tan inverse of x plus tan inverse of y tan inverse of y so 2 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ so ನಮಗೆ 1 ಬರುತ್ತೆ that is tan inverse of ನಿಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು tan inverse of x plus tan inverse of y ಫಾರ್ಮುಲಾ ಗೊತ್ತಿರಬೇಕು ಆ ಫಾರ್ಮುಲಾ ಏನಂದ್ರೆ so that is tan inverse of x tan inverse of sorry tan of ಏನೇನು ಅನ್ಸುತ್ತೆ ಇಲ್ಲಿ tan ಇದೆ ನೋಡಿ ನಾನೆಲ್ಲ tan inverse ಅಂತ ಬರ್ತೀನಿ tan ಇದೆ tan ಇದೆ ನಾನು tan inverse ಅಂತ ಬರ್ಕೊಂಡು ಬಂದಿದ್ದೀನಿ ಕ್ಯಾನ್ಸಲ್ ಇದೆ 2 ಕ್ಯಾನ್ಸಲ್ ಮಾಡಿದ್ರೆ 2 ಸೊ tan ಇದೆ ಸೊ ನಮಗೆ ಇದೇನಾಗುತ್ತೆ tan inverse of x plus tan inverse of x tan inverse of y ಏನಂತ ಫಾರ್ಮುಲಾ that is tan inverse of x plus y divided by 1 minus x into y ಇದು ಫಾರ್ಮುಲಾ ಸೊ ನಾವು ಏನು ಫಾರ್ಮುಲಾ ಅದು tan inverse of x plus tan inverse of y is equal to tan inverse of x plus y divided by 1 minus x into y ಇದು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ನಾವು ಈಗ tan inverse ಕ್ಯಾನ್ಸಲ್ ಮಾಡಬಹುದು ಸೊ tan inverse ಕ್ಯಾನ್ಸಲ್ ಮಾಡಿ what will left with x plus y divided by 1 minus x into y ಸೊ ಅದರ ಸಿಂಪ್ಲೆಸ್ಟ್ ಫಾರ್ಮ್ ಏನು ಬರೀಬಹುದು ಇಷ್ಟು ಬರೀಬಹುದು ಓಕೆ ನಿಮಗೆ ಇಷ್ಟ ಇದ್ದದೇನು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳಿದ್ರೆ ಸೊ ಫಸ್ಟ್ ಏನು ಮಾಡಿನಾ
ಸೊ ಇದನ್ನ ಪಿ ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನ ಕ್ಯೂ ಅಂತ ಅಸ್ಯೂಮ್ ಮಾಡ್ಕೊಂಡು ಸಪರೇಟ್ ಫೈಲ್ ಮಾಡ್ಕೊಂಡು ಸೊ ಪಿ ಎನ್ ಮತ್ತು 2 tan inverse of x ಕ್ಯೂ ಎನ್ ಮತ್ತು 2 tan inverse of y ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಆವಾಗ 2 ಕಾಮನ್ ತಗೊಂಡಿದ್ದೀನಿ, ಅದು 2 ಕ್ಯಾನ್ಸಲ್ ಆಯಿತು. tan inverse of x tan inverse of y ಬಂದಿದೆ. ಸೊ tan inverse of x tan inverse of y ಬಂದಾಗ ಯು ನೋ ದ ಫಾರ್ಮುಲಾ ಗೊತ್ತಿರಬೇಕು. tan inverse of x plus tan inverse of y is equal to ನಮ್ಗೆ ಏನು ಬರುತ್ತೆ ಅಂದ್ರೆ 2 times tan inverse of x plus y divided by 1 minus x into y. Okay, so tan inverse cancel ಮಾಡಿ. So what you left with x plus y divided by 1 minus x into y. Okay, so ಇಷ್ಟು just copy ಮಾಡ್ಕೊಳ್ಳಿ. Okay, see one more question ಇದೆ. Okay, that is last question I think. ಇಲ್ಲ, ಎರಡು question ಇದೆ. Okay, so now one more question ಏನಿದೆ. ಸೊ ನಮಗೆ ಇದು tan inverse of cos x divided by 1 minus x. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಕೇಳಿದ್ರೆ ಕೇಳಬಹುದು ನಿಮಗೆ, ಬಿಕಾಸ್ ಎಕ್ಸಾಂಪಲ್ ಕ್ವಶನ್ ಇದು. ಎಕ್ಸಾಂಪಲ್ ಕ್ವಶನ್ ಆಲ್ಮೋಸ್ಟ್ ಕೇಳ್ತಾರೆ ನಮಗೆ. ಓಕೆ, tan inverse of cos x divided by 1 minus sin x. ಸೊ ಫಸ್ಟ್ ಆಫ್ ಆಲ್ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಫಾರ್ಮುಲಾಸ್ ಏನು? cos 2x is equal to, ಓಕೆ, ಸೊ cos 2x is equal to ನಮಗೆ ಏನು? ಸೊ cos square x minus sin square x ಇದು ಗೊತ್ತಿರಬೇಕು ನಿಮಗೆ. ಸೊ ಅದೇ ತರ ನಿಮಗೆ cos 2x ಇದೆ ಇದರ ಬರೀಲ್ವಾ? ಓಕೆ, ಅದೇ ತರ ನಮಗೆ cos x ಇದೆ ಏನು ಮಾಡ್ತೀರಾ ಬರೀ. cos x ಇದ್ದಾಗ ಏನು ಮಾಡ್ಬೋದು? ಸೊ ದವರೆ ನಮಗೆ cos x ಇದ್ದಾಗ ನಾವೇನು ಬರೀಬಹುದು? ದಿಸ್ ಯು ಕ್ಯಾನ್ ರೈಟ್ ಈ ಫಾರ್ಮ್ಯಾಟ್ ಅಲ್ಲಿ ಯು ಕ್ಯಾನ್ ರೈಟ್ cos square x by 2 minus sin square x by 2 ಅಂತ ಬರೀಬಹುದಾ? ಓಕೆ, ಸೊ ಬರೇ ನಮಗೆ cos x ಅಂತ ಕೊಟ್ಟಾಗ ನಮಗೆ ಏನು ಬರೀಬಹುದು? cos square x by 2 sin square x by 2 ಅಂತ ಬರೀಬಹುದು. ಇದು ಸೊ ಇನ್ನೊಂದು ಒನ್ ಮೋರ್ ಫಾರ್ಮುಲಾ. ಸೊ ನನಗೆ cos square x by 2 plus sin square x by 2 ಅಂತ ಏನು ಬರೀಬಹುದು ನಾವು? cos square x by 2 sin square x by 2 I can write as 1 ಬರೀಬಹುದಾ? cos square x by 2 plus sin square x by 2 ಏನು ಬರೀಬಹುದು? ನಾನು 1 ಅಂತ ಬರೀಬಹುದು. ಓಕೆ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ನಾವು ನೋಡಿ ಏನಾಗುತ್ತೆ. ಸೊ ಫಸ್ಟ್ ಕೊಟ್ಟಿರೋದು ಏನಂತ ಬರ್ಕೊಳ್ಳಿ. ಫಸ್ಟ್ tan inverse of cos x divided by 1 minus sin x. ಓಕೆ, ಸೊ ಇಷ್ಟ ಆಯ್ತಾ? ಓಕೆ, ಇಷ್ಟ ಆದ್ಮೇಲೆ ಓಕೆ, ಸೊ cos x ನಾನು ಇಲ್ಲಿ ಬರ್ಸಿ ನೋಡಿ. cos x ನಾನು ರೈಟ್ as cos square x by 2 minus sin square x by 2 ಅಂತ ಬರ್ಕೊಳ್ಳಿ. that is tan inverse of cos x ಏನು ಬರೀಬಹುದು ನಾನು? cos square x by 2 minus sin square x by 2. ಓಕೆ, ಇಲ್ಲಿ ನೋಡಿ. ಸೊ here what you can write as, so 1 ಹೆಂಗ್ ಬರೀಬಹುದು ನಾನು? ಸೊ 1 I can write as cos square x by 2 plus sin square x by 2 ಅಂತ ಬರೀತೀನಿ. ಸೊ this 1 I can write as cos square x by 2 plus sin square x by 2 that is equal to, so minus ಇದೇನು ಬಂತು? sin x ನಾನು ಬರೀಬಹುದು ನಾನು? that sin x you should know. sin x ಆವಾಗಲೇ ಪ್ರೀವಿಯಸ್ ಅಲ್ಲಿ ಮಾಡಿಸಿದ್ದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಮಾಡಿಸಿದ್ದೆ ಇನ್ನೊಂದು ಪ್ರೀವಿಯಸ್ ಏನು ಮಾಡಿಸಿದ್ದೆ ನಾನು? that is 2 sin 2 theta can write as 2 sin theta cos theta. ಅದೇ sin theta ನಾನು ಏನು ಬರೀಬಹುದು ನಾನು? 2 sin theta by 2 cos theta by 2 ಅಂತ ಬರೀಬಹುದು. ಓಕೆ, ಅದನ್ನೇ ಇಲ್ಲಿ ಮಾಡಿಸಿದ್ದೀನಿ. ಓಕೆ, ಸೊ ನಮಗೆ sin x ನಾನು ಬರೀಬಹುದು that is 2 sin x by 2 into cos x by 2 ಅಂತ ಬರೀತೀನಿ. ಬರೀ sin x ನಾನು ಬರೀಬಹುದು ನಾನು 2 sin x by 2 into cos x by 2. Okay, ಇಷ್ಟಿದೆನಾ? ಓಕೆ, ನೌ ಯು ಜಸ್ಟ್ ಸಿ ಹಿಯರ್. ಸೊ ಇಷ್ಟು ಕೊಟ್ಟ ಮೇಲೆ ಸೊ ನಾವು ಏನು ಮಾಡಿ ಇದನ್ನ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಇದು? ಸೊ ಇನ್ನು a plus b into a minus b ಫಾರ್ಮ್ಯಾಟ್, ಸಾರಿ a square minus b square ಫಾರ್ಮ್ಯಾಟ್ ಅಲ್ಲಿ ಇದೆನಾ? ಸೊ a square minus b square ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ a square minus b square ಏನಂತ ಬರೆಯುತ್ತೆ? ದಟ್ ಈಸ್ ವಿ ಕ್ಯಾನ್ ಟ್ರಾಸ್ cos square x, ಸಾರಿ a plus b into a minus b ಬರೀಬಹುದಾ? ವಿಚ್ ಮೀನ್ಸ್ ಏನು ಬರುತ್ತೆ? cos of x by 2 plus sin of x by 2 into cos of x by 2 minus sin of x by 2 ಅಂತ ಬರುತ್ತೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ tan inverse of a square minus b square ಏನು ಮಾಡ್ತೀನಿ? a plus b into a minus b ಫಾರ್ಮ್ಯಾಟ್ ಅಲ್ಲಿ ಬರ್ಕೊಳ್ತೀನಿ. ಅದೇನಾಗುತ್ತೆ? ದಟ್ ಈಸ್ cos of x by 2 plus sin of x by 2, okay, into so cos of x by 2 minus of sin of x by 2. Okay, ಇಷ್ಟು ಬರ್ತದೆ whole divided by, so now we just see ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ. ಓಕೆ, ಇದು ಯಾವ ಫಾರ್ಮ್ಯಾಟ್ ಇದೆ? a square plus b square minus 2ab ಫಾರ್ಮ್ಯಾಟ್ ಅಲ್ಲಿ ಇದೆ ನೋಡಿ. a square plus b square minus 2ab. ಓಕೆ, ಸೊ a square plus b square minus 2ab ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಸೊ ನಾವೇನ್ ಬರೀಬಹುದು? a square minus b square a minus b whole square ಅಂತ ಬರೀಬಹುದಾ? ಓಕೆ, ಸೊ a square plus b square minus 2ab ಫಾರ್ಮ್ಯಾಟ್ ಅಲ್ಲಿ ಇದೆ. ಏನು ಬರೀಬಹುದು ನಾವು? a minus b whole square. a ಪ್ಲಸ್ ಅಲ್ಲಿ ಏನಿದೆ ನಮಗೆ? cos x by 2. ಓಕೆ, ಮೈನಸ್ b ಪ್ಲಸ್ ಅಲ್ಲಿ ಏನಿದೆ ನಮಗೆ? sin x by 2 ಇದೆ. ಓಕೆ, ಸೊ ರೈಟ್ ಆಸ್ ಇಟ್ sin x by 2 whole square. ಓಕೆ, ಸೊ ಹೋಲ್ ಸ್ಕ್ವೇರ್ ಇತ್ತು. ಸೊ ನಾವು ಏನ್ ಮಾಡಿ ಇಲ್ಲಿ 1 cos x by 2 1 cos x by 2 ಕ್ಯಾನ್ಸಲ್ ಮಾಡಿ ಉಳಿಯೋದೇ ನಮಗೆ cos x by 2 plus cos x by 2 plus sin x by 2 ರೈಟ್ ಆಸ್
tan inverse of cos x by 2, cos x by 2 plus sin x by 2. Okay, whole divided by ಏನಿದೆ, so cos x by 2 minus sin x by 2. Okay, so ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಸೊ ಫಾರ್ಮುಲಾಸ್ ಏನು, ಸೊ ನಮ್ಗೆ ಇದನ್ನ ನೋಡಿ ಕಂಪ್ಲೀಟ್ ಆಗಿ ಟರ್ಮ್ ನ ಏನು ಕನ್ವರ್ಟ್ ಎದ್ರಲ್ಲಿ ಕನ್ವರ್ಟ್ ಮಾಡಬೇಕು, ನಮಗೆ tan L ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ನಮ್ಗೆ ಏನ್ ಫಾರ್ಮುಲಾ ಗೊತ್ತಿರಬೇಕು, ಸೊ ನಮ್ಗೆ ಏನ್ ಫಾರ್ಮುಲಾ ಗೊತ್ತಿರಬೇಕು ಅಂದ್ರೆ ಸೊ ದಟ್ ಈಸ್ tan of x plus y ಫಾರ್ಮುಲಾ. tan of x plus y is equal to tan x, okay, tan x plus the tan y divided by 1 minus tan x into tan y. ಇದು ಗೊತ್ತಿರಬೇಕು. ಓಕೆ, ಇದು ಗೊತ್ತಿರಬೇಕು ಅಂದ್ರೆ ಈ ತರ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಏನಿದೆ ನೋಡಿ, ಇಲ್ಲಿ 1 ಇದೆನಾ, ಓಕೆ, ಅಂದ್ರೆ ಇಲ್ಲಿ ಏನು ಇಲ್ಲಿನೂ 1 ಅಲ್ಲಿ 1 ಬರ್ಬೇಕಂದ್ರೆ ನೋಡಿ ಅಲ್ಲಿ 1 ಅಂತೀರಾ. ಅದೇ ತರ ಇಲ್ಲೇನಿದೆ tan x ಇದೆ, ಇಲ್ಲೇನಿದೆ cos x by 2, ಅಂದ್ರೆ ಇಲ್ಲಿ cos x by 2, ಇಲ್ಲಿ tan x by 2 ತರಬೇಕು, ಇಲ್ಲಿ 1 ತರಬೇಕಂದ್ರೆ ನಾವೇನ್ ಮಾಡ್ಬೇಕು, ಇದರಿಂದ ಡಿವೈಡ್ ಮಾಡಬೇಕು, cos x by 2 ಇಂದ ಡಿವೈಡ್ ಮಾಡಬೇಕು. ಎಲ್ಲ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ ಏನ್ ಮಾಡಿ cos x by 2 ಇಂದ ಡಿವೈಡ್ ಮಾಡಿ. ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಸೊ ದಟ್ ಈಸ್ tan inverse of cos x by 2 divide cos x by 2 on numerator and denominator. Okay, denominator ಮತ್ತು numerator ನಾಗ ಡಿವೈಡ್ ಮಾಡಿದಾಗ ಏನಾಗುತ್ತೆ, that will become cos of x by 2 divided by cos x by 2 plus sin x by 2 divided by cos x by 2. Okay, whole divided by ಏನಾಗುತ್ತೆ ನೋಡಿ, whole divided by ನಮ್ಗೆ ಏನಿದೆ cos x by 2 divided by cos x by 2. Okay, next minus sin x by 2 divided by cos x. Okay, so ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, that is tan inverse you write as is cos x by 2 plus cos x by 2 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಮಾಡಿ ಇದು ಇಲ್ಲಿ ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಸೊ 1 ಪ್ಲಸ್ ಇದೇನಾಗುತ್ತೆ sin x by 2 cos x by 2 ಏನಾಗುತ್ತೆ, that is tan x by 2. Okay, so whole divided by ಇದೆ, so this is 1 minus of sin x by 2 cos x by 2 ಏನಾಗುತ್ತೆ, that is tan x by 2. Okay, ಅವಾಗಲೇ ಕ್ವಶನ್ ಮಾಡಿಸಿದ್ದೀನಿ ಅದೇ ತರ ಸಿಮಿಲರ್ ಕ್ವಶನ್ ಅಲ್ಲಿ. ಓಕೆ, ಸೊ ನಾವು ಈಗ ನೋಡಿ, ಸೊ tan inverse you write as it is tan inverse, ಬಟ್ ನಮಗೆ 1 ನ ಹೆಂಗೆ ನಾನು ಬರಿಬಹುದು, ನಾನು 1 I can write as tan pi by 4, that is tan pi by 4 minus plus of tan x by 2. Okay, tan x by 2 whole divided by 1 minus tan pi by 4. 1 ಅಂದ್ರೆ ಏನಿದ್ರೆ ಮಲ್ಟಿಪಲ್ ಆಫ್ 1 ಇರುತ್ತೆ, ಮಲ್ಟಿಪಲ್ ಆಫ್ 1 ಇದ್ರೆ 1 9 ಬರ್ತೀನಿ, tan pi by 4 ಅಂತ ಬರ್ತೀನಿ, tan pi by 4 tan x by 4. ಓಕೆ, ಇಷ್ಟ ಆಯ್ತಾ. ಓಕೆ, ಇಷ್ಟ ಆದ್ಮೇಲೆ ನೋಡಿ, ಇಷ್ಟ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಸೊ ಏನ್ ಮಾಡ್ಬೇಕಂದ್ರೆ ಸೊ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ನೋಡ್ಬೇಕು, ಈ ಫಾರ್ಮ್ಯಾಟ್ ಅಲ್ಲಿ ಐತೆ ನೋಡಿ. ಸೊ tan x tan y, ಸೊ 1 minus tan x tan y ಫಾರ್ಮ್ಯಾಟ್ ಅಲ್ಲಿ ಐತೆ, ಆ ಫಾರ್ಮ್ಯಾಟ್ ಅಲ್ಲಿ ಐತೆ ನೋಡ್ಬೇಕು. ಸೊ ಆಯ್ತಾ, ಅಂದ್ರೆ x ಪ್ಲಸ್ ಅಲ್ಲಿ ಏನಿದೆ ನಮಗೆ x ಪ್ಲಸ್ ಅಲ್ಲಿ pi by 4, y ಪ್ಲಸ್ ಅಲ್ಲಿ ಏನಿದೆ x by 2. ಅದರ ಸಬ್ಸ್ಟಿಟ್ಯೂಟ್ ಮಾಡಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನೋಡಿ x ಪ್ಲಸ್ ಅಲ್ಲಿ x ಬಂದಿತ್ತಾ, y ಪ್ಲಸ್ ಅಲ್ಲಿ x ಬರ್ತಾ, which means ಇದನ್ನ ಹೆಂಗ್ ಬರಬಹುದು ಅಂದ್ರೆ tan inverse of tan of x ಪ್ಲಸ್ ಅಲ್ಲಿ ಏನಿದೆ ನಮಗೆ pi by 4 ಪ್ಲಸ್ y ಪ್ಲಸ್ ಅಲ್ಲಿ ಏನಿದೆ x by 2 x. Okay, now tan inverse tan cancel, what you left with, that is pi by 4 plus x by 2. Okay, pi by 4 plus x by 2. ಸೊ ನಿಮ್ಗೆ ಇಷ್ಟು ಇಲ್ಲಿಂದ ಇಲ್ಲಿವರೆಗೆ ಸಾಲ್ವ್ ಮಾಡಿದ್ರೆ ಏನ್ ಮಾಡುತ್ತೆ, ನಿಮಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ನಿಮ್ಗೆ ಈಸಿಯಾಗಿ ಒಂದೊಂದೇ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ನೋಡಿ ಒಂದೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇನ್ನೊಂದ್ಸಲ. ಸೊ ನಾನು tan inverse cos x divided by 1 minus sin x ನ ಹೆಂಗ್ ಬರ್ತಿದ್ದೀನಿ. ಓಕೆ, cos x I can write it as cos square x by 2 minus sin square x by 2. ಓಕೆ, ಅದನ್ನ ಏನ್ ಮಾಡ್ತೀನಿ 1 9 ಬರ್ತೀನಿ ನಾನು cos square x plus x by 2 plus sin square. ಬಿಕಾಸ್ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು, ಈ ಫಾರ್ಮುಲಾ ಗೊತ್ತಿದ್ರೆ ಅವೆಲ್ಲ ನಿಮ್ಗೆ ಬರುತ್ತೆ ಅಂತ ಅರ್ಥ. ಈ ಫಾರ್ಮುಲಾ ನೀವು ಚೆನ್ನಾಗಿ ಕಲ್ತಿದ್ರೆ ಅವೆಲ್ಲ ಈಸಿಯಾಗಿ ನಿಮ್ಗೆ ಬರುತ್ತೆ ಅಂತ ಅರ್ಥಾಗ. ಓಕೆ, ಸೊ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ, a square minus b square ಫಾರ್ಮ್ಯಾಟ್ ಇದೆ. a square minus b square ಫಾರ್ಮ್ಯಾಟ್ ಏನು can write as a plus b into a minus b, ಅದು ಬರ್ಕೊಂಡಿದ್ದೀನಿ. ಅದೇ ತರ ಈ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, a square plus b square minus 2ab ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ a minus b whole square ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ cos x by 2 minus sin x by 2 ಇದೆ, ಇಲ್ಲಿ cos x by 2 minus sin x by 2 whole square ಇದೆ. ಓಕೆ, ಒಂದೊಂದು ಕ್ಯಾನ್ಸಲ್ ಮಾಡ್ಕೊಂಡು ಉಳಿಯೋದಿಲ್ಲ, ಇದನ್ನ ಇಲ್ಲಿ ನೋಡುತ್ತೆ cos x by 2 plus sin x by 2 ಉಳಿಯುತ್ತೆ. ಇಲ್ಲಿ ಏನು ಉಳಿಯುತ್ತೆ, ಸೊ ಡಿವೈಡೆಡ್ ಬೈ cos x by 2 minus sin x by 2 ಉಳಿಯುತ್ತೆ. ಅದೇ ತರ ನೋಡಿ, ಸೊ ಇದನ್ನ ಯಾವ ಫಾರ್ಮ್ಯಾಟ್ ಅಲ್ಲಿ ತರಬೇಕು, ಇದನ್ನ ನಮಗೆ tan ಫಾರ್ಮ್ಯಾಟ್ ಅಲ್ಲಿ ತರಬೇಕು. tan ಫಾರ್ಮ್ಯಾಟ್ ಅಲ್ಲಿ ತರಬೇಕಾದ್ರೆ ನಾವೇನ್ ಮಾಡೋಣ, ಸೊ ಕಂಪ್ಲೀಟ್ ಈಕ್ವೇಶನ್ ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇದರಿಂದ ಡಿವೈಡ್ ಮಾಡೋಣ, cos x by 2 ಇಂದ ಡಿವೈಡ್ ಮಾಡಿ. ಸೊ cos x by 2 ಇಂದ ಡಿವೈಡ್ ಮಾಡಿದ್ರೆ it will become tan inverse of cos x by 2 divided by cos x by 2 sin x by 2 divided by cos x by 2. ಅದೇ ತರ ಇಲ್ಲಿ ಎಲ್ಲದಕ್ಕೂ cos x by 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ cos x by 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ,
ಇಲ್ಲಿ sin x by 2 cos x by 2 ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡುತ್ತೆ ದಟ್ ಇಸ್ tan x by 2 ಆಗುತ್ತೆ. ಅದೇ ತರ ಇಲ್ಲಿ cos x by 2 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ದಟ್ ಇಸ್ 1 ಆಗುತ್ತೆ. ಅದೇ ಇದೇನಾದ್ರೆ tan x by 2 ಆಗುತ್ತೆ. ಓಕೆ, ಸೊ ನಾವು 1 ಹೆಂಗ್ ಬರ್ಕೊಟ್ಟಿದ್ರೆ tan pi by 4 ಅಂತ ಬರ್ಕೊಟ್ಟಿದ್ದೀವಿ, ಪ್ಲಸ್ ಇದನ್ನ ಹೆಂಗೆ ಬರ್ಕೊಟ್ಟಿದ್ದೀವಿ 1 ಮೈನಸ್ ಏನಿಲ್ಲ ಅಂದ್ರೆ 1 ಇಂದ ಮಲ್ಟಿಪ್ಲೈ ಆಗಿರ್ತಾರ. ಓಕೆ, ಸೊ tan pi x by 2 into 1 ಅಂದ್ರೆ 1 ಏನು ಅಂತ tan pi by 4 ಅಂತ ನೋಡಿ. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಈ ಫಾರ್ಮೆಟ್ ಇದೆ, tan of x plus y ಫಾರ್ಮೆಟ್ ಇದೆ. ಅದು x ಪ್ಲಸ್ ಏನಿದೆ pi by 4 ಇದೆ, pi by 4 ಬರುತ್ತೆ, y ಪ್ಲಸ್ ಏನಿದೆ tan x by 2 ಇದೆ, ಅದು x by 2. ಸೊ ಇದನ್ನ ಈ ತರ ಬರ್ಕೊಂಡಾಗ tan ಇನ್ವರ್ಸ್ tan ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಅದನ್ನ ಇದು ನೋಡಿ pi by 4 plus x by 2 ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಬೇಕು. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ಲಾಸ್ಟ್ ಕ್ವಶನ್ ಐ ಥಿಂಕ್. ಸೊ ಇದೊಂದು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ನಮಗೆ ಇದು ಕ್ವಶನ್ ಗೊತ್ತಿರಬೇಕಂದ್ರೆ ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಏನ್ ಫಾರ್ಮುಲಾ ಅದಕ್ಕೋಸ್ಕರ ಫಸ್ಟ್ ಗೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಹೇಳಿದ್ದೆ ನಿಮ್ಗೆ. ಸೊ ನಿಮಗೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಾಲ್ವ್ ಮಾಡ್ಬೇಕಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಎಲ್ಲ ಫಾರ್ಮುಲಾಸ್ ಕೊಟ್ಟಿದ್ರೆ ನೀವು ಈಸಿಯಾಗಿ ಯಾವ್ದಾದ್ರು ಕ್ವಶನ್ಸ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ನಾವು ಜಸ್ಟ್ ಸಿ ಏನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಮ್ಗೆ ಏನ್ ಫಾರ್ಮುಲಾ ಗೊತ್ತಿರಬೇಕಂದ್ರೆ it is tan 3 theta. Okay, tan 3 theta formula is 3 tan theta minus of tan cube theta, okay, divided by so 1 minus 3 tan square theta. Okay, so 1 minus 3 square tan square theta ಅಂತ ತಗೊಳ್ಳಿ. ಓಕೆ, ಸೊ ನಾವು ಇದು ಗೊತ್ತಿರಬೇಕು ನಿಮ್ಗೆ. ಇದು ಫಾರ್ಮುಲಾ ಗೊತ್ತಾಗ್ತದೆ ನಿಮ್ಗೆ. ಇದು ಬೇಕಾದ್ರೆ ನೋಡಿ, ಇದು ಫಾರ್ಮುಲಾ ನೀವು ಸ್ವಲ್ಪ ನೆನಪಿದ್ರೆ ಇದು ಆಟೋಮೆಟಿಕ್ ಬರ್ಕೊಂಡ್ಬಿಡ್ತೀರ. ಓಕೆ, ಆಟೋಮೆಟಿಕ್ ಇದನ್ನ ಬರ್ಕೊಂಡ್ಬಿಡ್ತೀರಾ. ಸೊ ನಾವು ನೋಡಿ ಫಸ್ಟ್ ಏನ್ ಮಾಡ್ಕೊಳ್ಳಿ, ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. That is tan inverse of 3a square x minus x cube divided by a cube minus 3a x square. Okay, 3a x square. And now you just see ಎಲ್ಲ ಕಡೆ ಏನಿದೆ a square. ಸೊ ನಾವೇನ್ ಮಾಡೋಣ, ಸೊ ಇಲ್ಲಿನೂ a ಬರಬೇಕು ಅಂದ್ರೆ ಸೊ x ವ್ಯಾಲ್ಯೂ ಏನ್ ತಗೋಬೇಕು. ಸೊ ಇದನ್ನ ಏನ್ ಮಾಡಬೇಕು, ಇದು tan ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ tan ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಇದನ್ನೆಲ್ಲ ಎಕ್ಸ್ ವ್ಯಾಲ್ಯೂನ tan ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. tan ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಕ್ ಫಸ್ಟ್ ಈ ಏನ ಎಲಿಮೆಂಟ್ ಮಾಡಬೇಕು. ಏನ ಎಲಿಮೆಂಟ್ ಮಾಡ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕಂದ್ರೆ ಸೊ ಏನ ಎಲಿಮೆಂಟ್ ಮಾಡಿದಾಗ ಏನ ಎಲಿಮೆಂಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಅಂತ ನೋಡಿ, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ a tan theta. ಓಕೆ, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ a tan. ಸೊ ಡೈರೆಕ್ಟ್ ಆಗಿ ನೀವು ಸಾಲ್ವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಕೆಲವೊಂದು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರೋದು. ಓಕೆ, ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ a tan theta, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. So tan inverse of a3a square x value ಏನು ತಗೊಂಡಿ ನಾವು a tan theta, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ a tan theta. ಓಕೆ, minus of a tan theta whole cube. ಓಕೆ, a tan theta whole cube divided by so a cube ಹೆಂಗಿದೆ ಹೆಂಗೆ ಬರ್ಕೊಳ್ಳಿ minus 3a tan theta a tan theta. Okay, so that is a tan theta whole square. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ. ಇದು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಸೊ tan inverse you write as tan inverse. ಓಕೆ, ಇಲ್ಲಿ ಏನಾಗುತ್ತೆ 3a cube tan theta. ಓಕೆ, ಮೈನಸ್ a cube tan theta ಹೆಂಗ್ ಬರೀಬಹುದು. ಓಕೆ, ಸೊ ನಾವೇನ್ ಮಾಡಿ ಒನ್ ಸೆಕೆಂಡ್. ಓಕೆ, ನಾವು ಓಕೆ, ಸೊ ನಮಗೆ ಸೊ a cube tan theta ಹೆಂಗ್ ಮಾಡಿದ್ರು, ಇಟ್ ಈಸ್ a cube. So this will become what tan cube theta. Okay, divided by a cube ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಇಲ್ಲಿ ಆಗುತ್ತೆ 3a times of ಇಲ್ಲಿ ಏನಾದ್ರೆ a into a ನ ಸ್ಕ್ವೇರ್ ಮಾಡಿದ್ರೆ a ಸ್ಕ್ವೇರ್ ಆಗುತ್ತೆ. a ಸ್ಕ್ವೇರ್ ಏನು ಮಾಡ್ತಾರೆ ದಟ್ ಈಸ್ a ಕ್ಯೂಬ್ ಆಗುತ್ತೆ. ಇಲ್ಲಿ tan ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಸೊ ಇವೆಲ್ಲದರಲ್ಲಿ ನೋಡಿ a ಕ್ಯೂಬ್ ಕಾಮನ್ ಇದನ್ನ a ಕ್ಯೂಬ್ ಹೊರಗೆ ತಗೊಳ್ಳಿ. ಸೊ a ಕ್ಯೂಬ್ ಹೊರಗೆ ತಗೊಂಡ್ರೆ ಏನಾಗುತ್ತೆ, ಸೊ tan ಇನ್ವರ್ಸ್ ಆಫ್ a ಕ್ಯೂಬ್ ಹೊರಗೆ ತಗೊಂಡಾಗ ಏನಾಗುತ್ತೆ, ಇಲ್ಲಿ a ಕ್ಯೂಬ್ ಕಾಮನ್ ತಗೊಳ್ಳಿ. ದಟ್ ವಿಲ್ ಬಿಕಮ್ out 3 tan theta. ಓಕೆ, ಸೊ ಮೈನಸ್ tan ಕ್ಯೂಬ್ theta ಡಿವೈಡೆಡ್ ಬೈ ಇಲ್ಲಿ ಏನಿದೆ, ಸೊ ನಮ್ಗೆ ಇದನ್ನ ಡಿನಾಮಿನೇಟರ್ ಇಂದ a ಕ್ಯೂಬ್ ಕಾಮನ್ ತಗೊಂಡು a ಕ್ಯೂಬ್ ಕಾಮನ್ ತಗೊಂಡಾಗ ಏನಾಗುತ್ತೆ 1 minus 3 tan square theta ಆಗುತ್ತೆ. ಓಕೆ, ಸೊ ನಾವು a ಕ್ಯೂಬ್ ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತೆ ನಮಗೆ 3 tan theta minus tan cube theta divided by 1 minus 3 tan square theta. ಅದು ಯಾವ ಫಾರ್ಮ್ಯಾಟ್ ಈ ಫಾರ್ಮ್ಯಾಟ್ ಐತೆ ನೋಡಿ. ಅಂದ್ರೆ ಕಂಪ್ಲೀಟ್ ಈಕ್ವೇಷನ್ tan 3 theta ಅಂತ ಬರೀಬಹುದಾ. ಕಂಪ್ಲೀಟ್ ಈಕ್ವೇಷನ್ ಏನು ಮಾಡಿ tan 3 theta ಅಂತ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ ವಾಟ್ tan inverse of tan 3 theta. ಓಕೆ, ಸೊ ನಮಗೆ ಈಗ ನೋಡಿ tan inverse tan ಕ್ಯಾನ್ಸಲ್ ಮಾಡಿ ಉಳಿಯೋದೇ ನಮಗೆ 3 theta. ಓಕೆ, ಸೊ 3 theta ಬಂತ. ಬಟ್ ನಮಗೆ ಇನ್ ಟರ್ಮ್ಸ್ ಆಫ್ theta ಬರಿಬಾರ್ದು ಆನ್ಸರ್. ಇನ್ ಟರ್ಮ್ಸ್ ಆಫ್ theta ಬರಿಬಾರ್ದು. ಅದಕ್ಕೋಸ್ಕರ ಏನು ಮಾಡಿ, ಸೊ ನಮಗೆ ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಬರಿಬೇಕು ಆನ್ಸರ್. ಇಲ್ಲಿ ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದಾಗ ಸೊ ದಿಸ್ ವಿಲ್ ಬಿಕಮ್ x divided by a is equal to tan theta ಆಗುತ್ತಾ. Okay, x divided by a is equal to tan theta.
ಈಗ ಟ್ಯಾನ್ ಈ ಕಡೆ ತಗೊಂಡು ಏನಾಗುತ್ತೆ, ದಟ್ ವಿಲ್ ಬಿಕಮ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಇಸ್ ಈಕ್ವಲ್ ಟು ಥೀಟಾ. ಅಂದ್ರೆ ಥೀಟಾ ವ್ಯಾಲ್ಯೂ ಏನು ಬಂದಿದೆ ನಮಗೆ, ಥೀಟಾ ವ್ಯಾಲ್ಯೂ ವಾಟ್ ಯು ಹ್ಯಾವ್ ಗಾಟ್ ಇಟ್, ಥೀಟಾ is equal to tan inverse of x by ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ equal to 3 times of tan inverse of x divided by a. x divided by a ಇಷ್ಟು ಆನ್ಸರ್. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಕೇರ್ಫುಲ್ ಆಗಿ ಒಂದೊಂದೇ ನೀವು ನೀಟಾಗಿ ಸೊ ಕಾಪಿ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ನಿ. ಇದಾದ್ಮೇಲೆ ಕ್ವಶನ್ಸ್ ಇಲ್ಲ ನಿಮಗೆ. ಓಕೆ, ಸೊ 1 more ಕ್ವಶನ್ ಇದೆ, ಅದು 2 marks ಕ್ವಶನ್ ಕೇಳಿದ್ರೆ ಕೇಳ್ತಾರ, ಅದು ಎಲ್ಲಿದೆ ಅಂತ ನೋಡಿ. ಇದು ಒಂದು ಕ್ವಶನ್. ಓಕೆ, ಸೊ ಇಲ್ಲೇ ಕ್ವಶನ್ ಇದೆಲ್ಲ, ಇದು 3 marks ಕೇಳಿದ್ರೆ ಕೇಳ್ತಾರೆ. ಓಕೆ, ಸೊ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ನೀವು ನೀಟಾಗಿ ಮಾಡಿಸಿದ್ರಿ. ಓಕೆ, ಇಲ್ಲಿ ಏನಿದೆ ಅಂದ್ರೆ ಸೊ tan inverse of root of 1 minus cos x divided by 1 plus cos x ಇದೆ. ಸೊ ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. 1 plus cos theta you can write as 2 cos square theta by 2. ಅದೇ 1 minus cos theta you can write as 2 sin square theta by 2. ಅಂದ್ರೆ 1 minus cos x ಅಂತ ಏನು ಬರೀಬಹುದು, ನಾನು 2 sin square x by 2 ಅಂತ ಬರೀಬಹುದು. ಅದೇ 1 plus cos x you can write as 2 cos square x by 2. ಈ 2 ಕ್ಯಾನ್ಸಲ್ ಮಾಡಿ sin square x by 2 cos square x by 2 ಏನು ಬರೀಬಹುದು, tan square x by 2 ಅಂತ ಬರೀಬಹುದು. ಓಕೆ, ಸೊ ನಾವು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, tan x by 2 ಬರುತ್ತೆ. tan ಇನ್ವರ್ಸ್ tan ಕ್ಯಾನ್ಸಲ್ ಮಾಡಿದ್ರೆ x by 2 ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ನೋಡಿ. ಓಕೆ, ಸೊ ನಾವು ಇಷ್ಟೇ ಸಾಲ್ವ್ ಮಾಡ್ಕೊಳ್ಳಿ, ಈಸಿ ಆಗಿದ್ದಾವೆ ಎಲ್ಲ ಕ್ವಶನ್ಸು. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವೊಂದ್ಸಲ ವಿಡಿಯೋ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.